ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಜೋರಾಗಿದೆ ಕಬ್ಬಿನ ಕಿಚ್ಚು. ಟನ್ ಕಬ್ಬಿಗೆ 3500 ರೂಪಾಯಿ ಕೊಡುವಂತೆ ಆಗ್ರಹಿಸಿ ರೈತರು ಧರಣಿ ನಡೆಸ್ತಾ ಇದ್ದಾರೆ. ಅಫಜಲ್ಪುರ ಪಟ್ಟಣದಲ್ಲಿ ರೈತರಿಂದ ಬೃಹತ್ ಹೋರಾಟ ನಡೀತಾ ಇದೆ. ಅಫಜಲ್ಪುರ ಪಟ್ಟಣದಲ್ಲಿ ರಸ್ತೆ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅತಿವೃಷ್ಟಿಯಿಂದ ಹಾನಿಗೀಡಾದ ಬೆಳೆ ಪರಿಹಾರಕ್ಕೂ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಶ್ರೀಕಾಂತ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿಯ ಗುರ್ಲಾಪುರದ ಬಳಿಕ ಇದೀಗ ಕಲಬುರಗಿಯ ಅಫಜಲ್ಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು. ಏನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರದಲ್ಲಿ ಅಫಜಲ್ಪುರದ ಮುಖ್ಯ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ನೀವು ವಿಡಿಯೋದಲ್ಲಿ ಗಮನಿಸಬಹುದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮುಖ್ಯ ರಸ್ತೆಯಾದಂತಹ ಈ ರಸ್ತೆಯನ್ನು ರೈತರು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಮಹಾ ಮೋಸ ಮಾಡ್ತಾ ಇವೆ. ನಿಗದಿತ ಬೆಲೆಯನ್ನು ನೀಡದೆ ಕಡಿಮೆ ದರವನ್ನು ನೀಡುವ ಮೂಲಕ ರೈತರಿಗೆ ಅನ್ಯಾಯವನ್ನು ಮಾಡ್ತಿರುವೆ ಅನ್ನೋ ಆಕ್ರೋಶವನ್ನು ರೈತರು ಹೊರಹಾಕ್ತಿರುವಂಥದ್ದು. ಏನು ಹೀಗಾಗಿ ರೈತರು ಈಗಾಗಲೇ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ಕಬ್ಬುಗಳು ಮತ್ತು ಚಕ್ಕಡಿಗಳಾಗಿರ್ಬೋದು ಮತ್ತು ಆ ಟ್ರ್ಯಾಕ್ಟರ್ಗಳ ಮೂಲಕ ರಸ್ತೆಗಿಳಿದು ಇದೀಗ ಸರ್ಕಾರದ ವಿರುದ್ಧ ಹಾಗೂ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲ ರೈತರಿದ್ದಾರೆ, ರೈತ ಮುಖಂಡರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಅವರ ಪ್ರಮುಖ ಬೇಡಿಕೆಗಳು ಏನು ಎಂಬುದರ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ರೈತರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು, ಯಾವ ಕಾರಣಕ್ಕೆ ಹೋರಾಟ ನಡೆಸ್ತೀವಿ? ಇವತ್ತು ಇಡೀ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚಿನಿಂದಾಗಿ ರಾಜ್ಯ ಸರ್ಕಾರ ಕಬ್ಬಿಗೆ ಬೆಲೆ ನಿಗದಿ ಮಾಡಿದೆ. ಬೆಳಗಾವಿನಲ್ಲಿ 3300 ರೂಪಾಯಿ ಘೋಷಣೆ ಮಾಡಿದರೆ, ನಮ್ಮ ಕಲಬುರಗಿ ಭಾಗದಲ್ಲಿ 3100 ರೂಪಾಯಿ ಘೋಷಣೆ ಮಾಡಿದೆ. ಆದರೆ ಆ ಘೋಷಣೆಗಳಿಗೆ ಕವಡೆ ಕಿಮ್ಮತ್ತಿಲ್ಲದಂತೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮಾಡ್ತಾ ಇವೆ. ಹಾಗಾಗಿ ಇವತ್ತು ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಸಕ್ಕರೆ ಕಾರ್ಖಾನೆಗಳ ಮೇಲೆ ರೈತರ ಭರವಸೆ ಇಲ್ಲ. ಹಾಗಾಗಿ ನಾವು ಇವತ್ತು ಸಕ್ಕರೆಗೆ ನಿಖರವಾದಂಥ ಬೆಲೆ ನೀಡಬೇಕು, ಘೋಷಣೆ ಮಾಡಬೇಕು ಅಂಥೇಳಿ ಸುಮಾರು 6 ದಿವಸದಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟತೆ ಕೊಡಬೇಕು. ನಮಗೆ 3100 ರೂಪಾಯಿ ಕೊಡ್ತೀವಿ ಅಂದಾಗ ಮಾತ್ರ ನಾವು ಇಲ್ಲಿ ಎದ್ದೋತೀವಿ ಅನ್ನೋಂಥದ್ದು. ಹಾಗಾಗಿ ಸರ್ಕಾರ ಇವತ್ತು ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಬೇಕು. ರೈತರಿಗೆ ಸಿಗುವಂಥದ್ದು ಏನು ಸವಲತ್ತವ, ಏನು ದರ ಅದ, ಆ ದರವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋಂಥದ್ದು ನಾವು ನೋಡಿದ್ದೀವಿ. ಜಿಲ್ಲಾಧಿಕಾರಿಗಳು ಎಸ್ ಸಭೆ ಕರೆದರೂ ಕೂಡ ಇವತ್ತು ಕಾರ್ಖಾನೆಯ ಒಬ್ಬ ಕ್ಲರ್ಕ್ ಲೆವೆಲ್ ಒಬ್ಬ ಮನುಷ್ಯನನ್ನು ಆ ಸಭೆ ಕಳಿಸ್ತಾರೆ. ಆದರೆ ನಿಜವಾದಂಥ ಕೀ ಪೋಸ್ಟ್ ಇರುವಂಥ ಯಾವುದೇ ಅಧಿಕಾರಿ ಕಳಿಸಲಾರದೆ ಇವತ್ತು ರೈತರನ್ನು ವಂಚಿಸ್ತಾ ಇವೆ. ಇದಿಷ್ಟು ರೈತರ ಆಕ್ರೋಶವಾಗಿರುತ್ತೆ. ಏನು ಬೆಳಗಾವಿ ಮಾದರಿಯಲ್ಲಿ ಕಲಬುರಗಿ ಭಾಗ ಕೂಡ ಕಬ್ಬಿಗೆ ದರವನ್ನು ನೀಡಬೇಕು ಹಾಗೂ ಈ ಭಾಗದ ರೈತರಿಗೆ ಅನ್ಯಾಯವಾಗ್ತಿದೆ, ನ್ಯಾಯವನ್ನು ಕೊಡಬೇಕು. ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕುರಿತು ಗಮನ ಹರಿಸಬೇಕು ಎನ್ನುವಂಥ ಆಗ್ರಹವನ್ನು ಇಲ್ಲಿನ ಕಬ್ಬು ಬೆಳೆಗಾರರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.